ನನ್ನ ಥರ್ಡ್ ಮಂತಲ್ಲಿ ನನ್ನ ಡೈಲಿ ರೊಟೀನ್ ಯಾವ ಥರ ಇರ್ತಾಯಿತ್ತು ಅಂದರೆ, ಇಷ್ಟು ದಿನ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಈಗ ಸಡನ್ನಾಗಿ ಮನೆಯಲ್ಲೇ ಇರೋದಕ್ಕೆ ಕೈಕಾಲು ಕಟ್ಟಾಕಿರೋ ಥರ ಫೀಲ್ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಮತ್ತೆ ಸ್ವಲ್ಪ ದಿನಗಳು ಕಳೀತಾ ಅಡ್ಜಸ್ಟ್ ಆಯಿತು ಮನೆಗೆ. ಮಾರ್ನಿಂಗಿಂದ ನೈಟ್ವರೆಗೂ ಕ್ಲಾಸಸ್ಸೇ ಇರ್ತಾಯಿತ್ತು ನನಗೆ. ಮಾರ್ನಿಂಗ್ 8 o'clock ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿತ್ತು ನನಗೆ. ಸೊ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ತಿಂದು ನಾನು ಕ್ಲಾಸ್ಗೆ ರೆಡಿ ಆಗ್ತಾಯಿದ್ದೆ. ಮಾರ್ನಿಂಗ್ 8 to 11:30ವರೆಗೂ ಒಂದು ಕ್ಲಾಸ್ ಇರ್ತಾಯಿತ್ತು. ಅದಾದಮೇಲೆ ಒಂದು 10 minutes ಬ್ರೇಕ್ ಇರ್ತಾಯಿತ್ತು. ಆ ಬ್ರೇಕಲ್ಲಿ ನಾನು ಇನ್ನೂ ಒಂದ್ಸರಿ ತಿಂಡಿ ತಿಂತಾ ಇದ್ದೆ. ಯಾಕಂದರೆ ಟ್ಯಾಬ್ಲೆಟ್ಸ್ ತಗೊತಾ ಇರೋದಕ್ಕೆ ತುಂಬಾ ಹಸಿವಾಗ್ತಾಯಿತ್ತು ನನಗೆ ಥರ್ಡ್ ಮಂತಲ್ಲಿ. ಮತ್ತು ನಾನು ಮನೆಯಲ್ಲೇ ಇರೋದ್ರಿಂದ ಫ್ರೂಟ್ಸ್ ಎಲ್ಲ ಜಾಸ್ತಿನೇ ಇರ್ತಾಯಿತ್ತು. ಮನೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ ಸ್ವಲ್ಪ ಹೊತ್ತು ಗ್ಯಾಪ್ ತೊಗೊಂಡು. ಮತ್ತು 11:40ಇಂದ 1:30ವರೆಗೂ ಕ್ಲಾಸ್ ಕಂಟಿನ್ಯೂ ಆಗ್ತಾಯಿತ್ತು. ಮತ್ತು ಲಂಚ್ ಬ್ರೇಕ್ ಅಂತ 1/2 hour ಕೊಡ್ತಾಯಿದ್ರು. ಆ ಅರ್ಧ ಗಂಟೆಯಲ್ಲಿ ನಾನು ಊಟ ಮಾಡಿಕೊಂಡು ತಿನ್ನಬೇಕಾಗ್ತಾಯಿತ್ತು. ಇನ್ ಕೇಸ್ ಏನಾದರೂ ಸಮ್ಟೈಮ್ಸ್ ಮನೆಯಲ್ಲಿ ಮಧು ಇದ್ದರೆ ಅವರು ಕೂಡ ಊಟ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಮತ್ತು ಮಧು ಊಟ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತಾಯಿದ್ರು. ನಾನು 2 o'clockಯಿಂದ 4:30ವರೆಗೂ ಮತ್ತೆ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. 4:30ಇಂದ 5 o'clockವರೆಗೂ ನನಗೆ ಬ್ರೇಕ್ ಕೊಡ್ತಾಯಿದ್ರು. ಆ ಗ್ಯಾಪಲ್ಲಿ ನಾನು ಹಾಲು ಕುಡಿತಾ ಇದ್ದೆ. ಮತ್ತು ಮನೆಯಲ್ಲಿ ಸ್ನ್ಯಾಕ್ಸ್ ಸ್ಟಾಕ್ ಇರ್ತಾಯಿತ್ತು ನನಗೆ ಅಂತ. ಆ ಸ್ನ್ಯಾಕ್ಸ್ನ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ. ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ 5 o'clockಯಿಂದ 7:30ವರೆಗೂ ಮತ್ತೆ ಕ್ಲಾಸ್ ಕಂಟಿನ್ಯೂ ಆಗ್ತಾಯಿತ್ತು. ಅಟೆಂಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ನಾನು. ಮತ್ತು ಊಟ ಮಾಡಿ ತಿಂದು ಸ್ವಲ್ಪ ಹೊತ್ತು ವಾಕ್ ಎಲ್ಲ ಮಾಡಿ ನಾನು ಹಾಲು ಕುಡಿದು ಮತ್ತೆ ಮಲಗ್ತಾ ಇದ್ದೆ. ನನ್ನ ಥರ್ಡ್ ಮಂತ್ ಎಲ್ಲ ಇದೇ ಥರ ಇತ್ತು.